ನಮಸ್ಕಾರ ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ದಿನ ಹಣವನ್ನು ಏಕೆ ಸೇವ್ ಮಾಡಬೇಕು ಎನ್ನುವುದರ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ಎಮರ್ಜೆನ್ಸಿಗಾಗಿ ನಾವು ಹಣವನ್ನು ಸೇವ್ ಮಾಡಬೇಕು. ಎಮರ್ಜೆನ್ಸಿ ಅಂದರೆ ಅದರಲ್ಲಿ ಮೊದಲು ಬರುವುದು ಹಾಸ್ಪಿಟಲ್. ಸಡನ್ನಾಗಿ ಯಾವುದೋ ಹಾಸ್ಪಿಟಲ್ ಖರ್ಚು ಬಂದುಬಿಡ್ತದೆ, ಸಡನ್ನಾಗಿ ನಮಗೆ ಹಣ ಬೇಕಾಗ್ತದೆ. ಆ ಟೈಮಲ್ಲಿ ನಮ್ಮಲ್ಲಿ ಹಣ ಇಲ್ಲ ಅಂದರೆ ಬೇರೆ ಕಡೆ ಹಣ ಹೊಂದಿಸೋದು ನಮಗೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಮೊದಲಿಂದ ಹಣ ಸೇವ್ ಮಾಡ್ತಾ ಬಂದಿದ್ದರೆ ನಾವು ಸಡನ್ನಾಗಿ ಅದನ್ನೇ ಯೂಸ್ ಮಾಡ್ಕೋಬೋದು. ಮತ್ತು ಎರಡನೇದಾಗಿ ಮತ್ತೇನಕ್ಕೆ ಹಣ ಬೇಕಂದರೆ, ಕೆಲವೊಂದು ಏನೋ ನಮ್ಮ ಮ್ಯಾರೇಜ್ ಫಂಕ್ಷನ್ ಅಂತ ಇರ್ತದೆ, ಅಥವಾ ಎಲ್ಲೋ ಊರಿಗೆ ಹೋಗ್ಬೇಕಂತ ಇರ್ತದೆ, ಅಥವಾ ಏನೋ ಒಂದು ಸ್ಕೂಲ್ ಫೀಸು, ಸಣ್ಣ ಪುಟ್ಟ ಖರ್ಚುಗಳು ಆಗಾಗ ಬರ್ತಾ ಇರ್ತವೆ. ನಾವು ಹಣ ಸೇವ್ ಇಟ್ಕೊಂಡಿದ್ರೆ ಅದಕ್ಕೆ ನಾವು ಅವನ್ನ ಯೂಸ್ ಮಾಡಿಕೊಂಡು ಹೋಗ್ಬೋದು. ಮತ್ತು ನೆಕ್ಸ್ಟ್ ಏನಂದರೆ, ನಮ್ಮ ಫ್ಯೂಚರ್ ಅಂದರೆ ಲೈಕ್ ಯಾವುದೋ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ ಅಂದ್ಕೊಳ್ಳುವ, ಒಂದು 10 ವರ್ಷ ಬಿಟ್ಟು ನಾವು ಈಗಿಂದ ಸೇವ್ ಮಾಡ್ಕೊಂಡು ಹೋದರೆ ಆ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಏನೋ ಮಕ್ಕಳ ಸ್ಕೂಲ್ ಫೀಸ್ ತುಂಬಲಿಕ್ಕಿರ್ತದೆ, ಮತ್ತೇನೋ ಒಂದು ಹೊಸ ಮನೆ ಕಟ್ಟಬೇಕಂತ ಇದ್ದರೆ ನಾವು ಈಗಿಂದ ಸೇವ್ ಮಾಡ್ಕೊಂಡು ಹೋದರೆ ಅದನ್ನು ಆವಾಗ ನಾವು ಯೂಸ್ ಮಾಡಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ, ನಾವು ನಮ್ಮ ಫ್ಯೂಚರ್ಗೆ ಲೈಕ್ ನಮ್ಮದು ಒಂದು 50-60 ವಯಸ್ಸಾಯ್ತನ್ನುವ ಆ ಟೈಮಲ್ಲಿ ನಾವು ಹಣ ಸೇವ್ ಮಾಡ್ಕೊಂಡು ಹೋದರೆ ಆ ಟೈಮಲ್ಲಿ ನಮ್ಮ ದುಡಿಯುವ ಶಕ್ತಿ ಇರೋದಿಲ್ಲಲ್ಲ. ನಾವು ಸೇವ್ ಮಾಡಿದ ಹಣವನ್ನು ಯೂಸ್ ಮಾಡಿಕೊಂಡು ನಾವು ಜೀವನ ನಡೆಸ್ಕೊಂಡು ಹೋಗ್ಬೋದು. ಆದ್ದರಿಂದ ನಾವು ಹಣ ಸೇವ್ ಮಾಡಲೇಬೇಕು. ಮತ್ತು ಹಣ ಸೇವ್ ಮಾಡೋದ್ರಿಂದ ಇನ್ನೊಂದು ಏನು ಅನುಕೂಲ ಅಂದರೆ, ನಮ್ಮದು ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಹಣ ಇರ್ತದೆ, ಮತ್ತು ಏನೋ ಎಮರ್ಜೆನ್ಸಿ ಬಂದರೂ ಕೂಡ ಬೇರೆಯವ್ರ ಹತ್ರ ಕೈ ಒಡ್ಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ನಮ್ಮಲ್ಲಿ ಒಂಥರ ಹಣ ಅಂದರೆ ಧೈರ್ಯ ಇದ್ದಾಗಿರ್ತದೆ. ಸೊ ನಾವು ಸೇವ್ ಮಾಡ್ತಾ ಹೋಗಬೇಕು ಹಣ. ಮತ್ತು ಆ ಥರ ಸೇವ್ ಮಾಡೋದ್ರಿಂದ ಇನ್ನೊಂದು ಏನು ಅನುಕೂಲ ಅಂದರೆ, ನಮ್ಮ ಮೈಂಡು ಪೀಸ್ಫುಲ್ ಆಗಿರ್ತದೆ. ಯಾಕಂದರೆ ಹಣ ಇಲ್ಲ ಅಂದರೆ ಏನೋ ಯಾವುದೋ ಎಮರ್ಜೆನ್ಸಿ ಕೆಲಸ ಬಂದಾಗ ಅಲ್ಲಿಂದ ಹಣ ತೆಗೆದು ಇಲ್ಲಿ ಹಾಕೋದು, ಇಲ್ಲಿಂದ ಅಲ್ಲೇ ತೆಗೆದು ಹಾಕೋದು, ಆ ಥರ ಮಾಡಿ ಅವ್ರಿಗೆ ಹಣ ಕೊಡಬೇಕು, ಇವ್ರಿಗೆ ಹಣ ಕೊಡಬೇಕು ಅಂತ ಅದೇ ಟೆನ್ಷನ್ ನಮ್ಮಲ್ಲಿ ಇರ್ತದೆ. ಬಟ್ ನಮ್ಮಲ್ಲೇ ಹಣ ಇದ್ದಾಗ ನಾವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಖರ್ಚುಗಳನ್ನು ಕಡಿಮೆ ಮಾಡಬೇಕು, ಹಾಗೆ ಹಣ ಸೇವ್ ಮಾಡ್ತಾ ಹೋಗಬೇಕು ಅಂತ ಹೇಳ ಬಯಸುತ್ತೇನೆ. ಧನ್ಯವಾದಗಳು.